ಅಧ್ಯಕ್ಷರೇ, ನಾವು ಈಗಾಗಲೇ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಅಲ್ಲ, ನಾವು ನಾಗೇಂದ್ರ ಅವರ ವಿಚಾರವಾಗಿ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಕೋರ್ಟ್ ಬಾಲಿಂದ ಕಾಂಗ್ರೆಸ್ ಕೋರ್ಟ್, ಕಾಂಗ್ರೆಸ್ ಕೋರ್ಟ್ ಅವ್ರ ತೀರ್ಮಾನ ತಗೊಂಡ್ರೆ ಅಧಿವೇಶನ ಆರಾಮ್ಸೆ ನಡೀತದೆ. ಬೇರೆ ಬೇರೆ ಚರ್ಚೆಗೂ ನಾವು ರೆಡಿ ಇದ್ದೀರಿ, ಮಾಡಬೇಕು. ಇಲ್ಲಿ ನಾವು ಯಾಕೆ ಅವ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀವಿ? ನಿಯಮಾವಳಿ ಮೇಲೆ ನಡೆಯುನು ಅಲ್ಲ, ನೀವು ಅದನ್ನ ನಾವು ಸದನಕ್ಕೆ ಶೋಭೆ ತರುವಂಗ ಇರೋನು. ಇವೆಲ್ಲ ರೂಲ್ಸ್ ಬಿಟ್ಟು ರೂಲ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಅಕ್ಕಪಟ್ಟಿ ಅಂತ ತೆಗೀರಿ. ರೂಲ್ ಬಿಟ್ ಮಾಡಿರೋರು ಅವರು. ಇಲ್ಲ ಅಲ್ಲ, ಅಕೌಂಟ್ ಅಲ್ಲಿ ಅವ್ರ ಅಕೌಂಟ್ಗೆ 1,20,00,000 ಹೋಗಿತ್ತು. ಅದು ಚರ್ಚೆ ಮಾಡೋಣಂದ್ರೆ 1,20,00,000 ಅವ್ರ ಅಕೌಂಟ್ಗೆ ಡೈರೆಕ್ಟ್ ಆಗಿ ನೋಟಿಸ್ ಕೊಡ್ರಿ, ಸಂಪೂರ್ಣ ಚರ್ಚೆ ಮಾಡ್ರಿ. ನೋಡಿ ಸರ್, ಅಕೌಂಟ್ಗೆ ಹೋಗೈತೆ ಒಟ್ಟು 89 ತೆಗೀರಿ. ಹಗರಣ, ಕೋಟಿ ಹಗರಣ, ಪ್ರತಿಭಟನೆ ಮಾಡಿ. 600 ಅಕೌಂಟ್ ವಿಚಾರಗಳು 600 ಅಕೌಂಟ್ ಚರ್ಚೆ 600 ಅಕೌಂಟ್ ಆಗಿದೆ. 600 ಅಕೌಂಟ್ ಅಲ್ಲಿ ಅದರಲ್ಲಿ 15 ಲಕ್ಷ ನೋಟಿಸ್ ಕೊಟ್ಟು ಬೇನಾಮಿ ಕಾರುಗಳು, ಬೇನಾಮಿ ಮನೆ ಎಲ್ಲ ಚರ್ಚೆ ಅದರಿಂದ ಸರ್ಕಾರದ ಹಣ ದಯವಿಟ್ಟು ಹೆಂಗೆ 600 ಅಕೌಂಟ್ ಉತ್ತರ ಕೊಡೋದು 600 ಅಕೌಂಟ್ ಹೋಗೈತೆ. ಇದು ಸರ್ಕಾರದ ಹಣ ಹೆಂಗ್ ಹೋಗ್ತದೆ? ಸದಸ್ಯರ ಹಕ್ಕು ಚ್ಯುತಿ ಆಗ್ತಾ ಇದೆ. ಆಗ್ಲಿ, ದಯವಿಟ್ಟು ಏನ್ ಬೇಕೋ ಮಾಡಿ. ಏನಾದ್ರೂ ಆರೋಪ ಮಾಡೋದು ನಿಯಮ ಅವ್ರಿಗೆ ಚರ್ಚೆ ಆಗ್ಬೇಕು ಅಂತ ಕಾರ್ಯದರ್ಶಿಗೆ ನಿಮ್ಗೆ ಚರ್ಚೆ ಆಗ್ಬೇಕು ಅಂತ ವಿಷಯಗಳು ಕಡತಕ್ಕೆ ಚರ್ಚೆ ಮಾಡ್ಬೇಕು ಅಂತ ವ್ಯಕ್ತಿನ ಮಂತ್ರಿ ಈಗ ನಿನ್ನೆ ಪ್ರತಿಭಟನೆ ಮಾಡಿದ್ರೆ ಒಳ್ಳೇದು. ವಿರೋಧ ಪಕ್ಷದ ನಾಯಕರೇ, ನಾಗೇಂದ್ರನ್ನ ವಜಾ ಮಾಡಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಸಮಸ್ಯೆಗಳು, ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು. ಅದರ ಸಲುವಾಗಿ ನಾವು ನಮ್ಮ ಸದಸ್ಯರು ಮಂತ್ರಿ ಮಾಡಿಕೊಂಡು ಅವಕಾಶ ಮಾಡಿಕೊಂಡು ಇದ್ದಾರೆ. ನಾನು ದಯವಿಟ್ಟು ವಿಧಾನಸಭೆ ಬರದ ಬಗ್ಗೆ ಚರ್ಚೆ, ವಿಷಯಗಳ ಬಗ್ಗೆ ಚರ್ಚೆ ನಡೀಬೇಕು. ಇವರ ರಾಜಕೀಯ ದುಂಡಾವರ್ತನೆಗೆ